ಹಾಯ್ ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ನೀವೆಲ್ಲರೂ? ಇವತ್ತು ನಾವು ಸ್ಕ್ವಿಡ್ ಬೊಂಡಸ್ ಸ್ಟರ್ ಫ್ರೈ ಮಾಡುವ. ನಿಮ್ಗೆ ಯಾರಿಗೆಲ್ಲ ಸ್ಕ್ವಿಡ್ ಇಷ್ಟ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: 1 ಟೇಬಲ್ ಸ್ಪೂನ್ ಸೋಯಾ ಸಾಸ್, 1 ಟೇಬಲ್ ಸ್ಪೂನ್ ಆಯಿಸ್ಟರ್ ಸಾಸ್, ಇಲ್ಲಿ 1/2 kg ಸ್ಕ್ವಿಡ್ ತಗೊಂಡಿದ್ದೇನೆ ಬೊಂಡಸ್, 1/2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್, 1 ಟೀ ಸ್ಪೂನ್ ಅಷ್ಟು ಶುಗರ್ ಸಕ್ಕರೆ, 1 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಕರಿಮೆಣಸಿನ ಪುಡಿ, 1 ಪಲಾವ್ ಎಲೆ ಬೇ ಲೀಫ್, ಅರ್ಧ ಇಂಚಿನಷ್ಟು ಜಿಂಜರ್ ಶುಂಠಿ, 15 ಎಸಳು ಗಾರ್ಲಿಕ್ ಬೆಳ್ಳುಳ್ಳಿ ಅದನ್ನು ಸಣ್ಣಕ್ಕೆ ತುಂಡು ಮಾಡಿ ಇಟ್ಕೊಂಡಿದ್ದೇನೆ, 2 ಗ್ರೀನ್ ಚಿಲ್ಲಿ ಹಸಿಮೆಣಸು, ಅರ್ಧ ಯೆಲ್ಲೋ ಬೆಲ್ ಪೆಪ್ಪರ್, ಆನಂತರ ಅರ್ಧ ರೆಡ್ ಬೆಲ್ ಪೆಪ್ಪರ್ ತಗೊಂಡಿದ್ದೇನೆ. ನೀವು ದೊಣ್ಣೆ ಮೆಣಸು ಗ್ರೀನಲ್ಲಿ ಸಹ ತಗೊಳ್ಬೋದು ಅಥವಾ ಕೆಂಪು ಮತ್ತು ಹಳದಿಯಲ್ಲಿ ಸಹ ತಗೊಳ್ಬೋದು. ಸ್ಪ್ರಿಂಗ್ ಆನಿಯನ್ ಅದು ಗ್ರೀನ್ಸ್ ಸ್ವಲ್ಪ, ರೆಡ್ ಆನಿಯನ್ ಈರುಳ್ಳಿಯನ್ನು ಸ್ವಲ್ಪ ಈ ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸ್ಪ್ರಿಂಗ್ ಆನಿಯನ್ ಅದು ವೈಟ್ಸ್. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಇದನ್ನೀಗ ಉದ್ದಕ್ಕೆ ಕಟ್ ಮಾಡ್ಕೊಳ್ಳುವ. ಇಲ್ಲಿ ನಾನು ಒಂದು ಪಾತ್ರೆಗೆ ಸ್ಕ್ವಿಡ್ ಹಾಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ವಾಟರ್ ನೀರು ಹಾಕೊಂಡು ಅದರ ಜೊತೆನೆ ಒಂದು ಬೇ ಲೀಫ್ ಹಾಕಿ ಇದನ್ನು 5 ಮಿನಿಟ್ಸ್ ಕುಕ್ ಆಗ್ಲಿಕ್ಕೆ ಬಿಡುವ. 5 ಮಿನಿಟ್. ಓವರ್ ಕುಕ್ ಮಾಡಬೇಡಿ, ರಬ್ಬರಿ ಆಗ್ತದೆ. ಸೊ ಮೀಡಿಯಂ ಟು ಹೈ ಫ್ಲೇಮಲ್ಲಿ 5 ಮಿನಿಟ್ಸ್ ಇದು ಬೇಯಲಿ. ಒಂದು ಸಾಸ್ ರೆಡಿ ಮಾಡ್ಕೊಳ್ಳುವ. ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೇನೆ. ಅದಕ್ಕೆ ಪೆಪ್ಪರ್ ಪೌಡರ್ ಕರಿಮೆಣಸಿನ ಪುಡಿ, ಆನಂತರ ಕಾರ್ನ್ಫ್ಲವರ್, ಶುಗರ್ ಸಕ್ಕರೆ, ಆನಂತರ ಸೋಯಾ ಸಾಸ್, ಆಯಿಸ್ಟರ್ ಸಾಸ್, ಆನಂತರ 1/4 ಲೋಟದಷ್ಟು ವಾಟರ್ ನೀರು. ಒಳ್ಳೆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳುವ. ಗಂಟು ಇರಬಾರ್ದು, ಲಮ್ಸ್ ಇರಬಾರ್ದು. ಸಾಸಲ್ಲಿ ಸಾಲ್ಟ್ ಉಪ್ಪಿನಂಶ ಇರ್ತದೆ. ಸೊ ನೋಡ್ಕೊಂಡು ನಿಮಗೆ ಬೇಕಂದ್ರೆ ಉಪ್ಪು ಹಾಕ್ಕೊಳ್ಬೋದು. ಸ್ಲರಿ ರೆಡಿಯಾಗಿದೆ. ಇಲ್ಲಿಗ ಸ್ಕ್ವಿಡ್ ಬೊಂಡಸ್ 5 ಮಿನಿಟ್ಸ್ ಕುಕ್ ಆಗಿದೆ. 5 ಮಿನಿಟ್ ಸಾಕು. ಇದರ ನೀರನ್ನು ಚೆಲ್ಲುವ, ಎಲೆಯನ್ನು ಸಹ ಬಿಸಾಕುವ. ಇಲ್ಲಿ ಪ್ಯಾನ್ ಬಿಸಿಗೆ ಇಟ್ಟಿದ್ದೇನೆ. 1 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕೋಣ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದ ನಂತರ ಬೆಳ್ಳುಳ್ಳಿ ಗಾರ್ಲಿಕ್ ಹಾಕೊಳ್ಳುವ. ಆನಂತರ ಜಿಂಜರ್ ಶುಂಠಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ ಮೀಡಿಯಂ ಟು ಹೈ ಫ್ಲೇಮಲ್ಲಿ. ಈಗ ಇಲ್ಲಿ ಬೆಳ್ಳುಳ್ಳಿ ಅದು ಲೈಟ್ ಕಲರ್ ಚೇಂಜ್ ಆಗ್ತಾ ಬರುವಾಗನೇ ನಾವು ಆನಿಯನ್ ಈರುಳ್ಳಿ ಹಾಕೋಣ. ರೆಡ್ ಆನಿಯನ್ ಮತ್ತೆ ಸ್ಪ್ರಿಂಗ್ ಆನಿಯನ್ ವೈಟ್ಸ್. ಈಗ ಹೈ ಫ್ಲೇಮನ್ನು ಹೈಯಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಇದನ್ನು ಫ್ರೈ ಮಾಡುವ ಹೈ ಫ್ಲೇಮಲ್ಲಿ. ತರಕಾರಿ ಆನಿಯನ್ ಎಲ್ಲ ಕ್ರಂಚಿ ಇದ್ರೆ ಟೇಸ್ಟ್. ಸೊ ಓವರ್ ಫ್ರೈ ಮಾಡಬೇಡಿ. ಸ್ವಲ್ಪ ಫ್ರೈ ಆಗಿದೆ. ಈಗ ನಾವು ಸ್ಪ್ರಿಂಗ್ ಆನಿಯನ್ ಗ್ರೀನ್ಸ್, ಆನಂತರ ಬೆಲ್ ಪೆಪ್ಪರ್ ಹಾಕೋಣ, ಕ್ಯಾಪ್ಸಿಕಮ್, ಅದರ ಜೊತೆನೆ ಗ್ರೀನ್ ಚಿಲ್ಲಿ ಹಸಿಮೆಣಸು. ಇದನ್ನು ಸಹ ನಾವು ಹೈ ಫ್ಲೇಮಲ್ಲಿ ಸ್ವಲ್ಪ ಸ್ಟರ್ ಮಾಡುವ. ನಾನಿಲ್ಲಿ ಸ್ವಲ್ಪ ಸ್ಟರ್ ಮಾಡಿದೆ. ಸ್ವಲ್ಪ ಫ್ರೈ ಆಗಿದೆ, ಸಾಕು. ಜಾಸ್ತಿ ಫ್ರೈ ಮಾಡಬೇಡಿ, ಕ್ರಂಚಿ ಇರಲಿ. ಈಗ ನಾವು ರೆಡಿ ಮಾಡಿದ ಸಾಸನ್ನು ಹಾಕೊಳ್ಳುವ. ಅದರ ಜೊತೆನೆ ನಾವು ಕುಕ್ ಮಾಡಿಟ್ಟಂತ ಸ್ಕ್ವಿಡ್ ಅನ್ನು ಹಾಕೋಣ, ಬೊಂಡಸನ್ನು.
ಒಳ್ಳೆ ರೀತಿಯಿಂದ ನಾವು ಹೈ ಫ್ಲೇಮಲ್ಲಿ ಸರ್ವ್ ಮಾಡುವ ಒಂದು 2 ಮಿನಿಟ್ಸ್ 2 ಮಿನಿಟ್. ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಬೋದು ಪೆಪ್ಪರ್ ಪೌಡರನ್ನು.